ಕರ್ನಾಟಕ ಲೋಕಸೇವಾ ಆಯೋಗದವರು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಇದನ್ನು KAS ಆಫೀಸರ್ಸ್ ಅಂತಲೂ ಕರೀತಾರೆ. ಸೊ ಇದಕ್ಕೆ 319 ಹುದ್ದೆಗಳಿದೆ. ಯಾರ್ಯಾರು KAS ಆಫೀಸರ್ಸ್ ಆಗಬೇಕು ಅಂತಿದ್ದೀರಿ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಇಲ್ಲಿ ಅವರು ಉಳಿಕೆ ಮೂಲವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಸಂಬಂಧಪಟ್ಟಂತೆ ಅವರು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ವಿಡಿಯೋನಲ್ಲಿ ಹಲವು ಮುಖ್ಯ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಇದರಿಂದ ನೀವು ಎಲಿಜಿಬಲ್ ಅಥವಾ ಅರ್ಹರು ಅನಿಸೋದಾದರೆ ನೀವು ನಂತರದಲ್ಲಿ ನೋಟಿಫಿಕೇಷನ್ನ ಓದ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಈ ಉತ್ತಮವಾದಂಥ ಉದ್ಯೋಗದ ಮಾಹಿತಿಯನ್ನು ನೀಡ್ತಾ ಇರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ಸು ನಿರಂತರವಾಗಿ ಸಿಗುತ್ತೆ, ಕನ್ನಡದಲ್ಲಿ ಸಿಗುತ್ತೆ. ಈ ಕರ್ನಾಟಕ ಲೋಕಸೇವಾ ಆಯೋಗದವ್ರು ಏನು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಉಳಿಕೆ ಮೂಲ ವೃಂದಕ್ಕೆ 297 ಹುದ್ದೆಗಳಿದೆ. ಕಲ್ಯಾಣ ಕರ್ನಾಟಕ ಅಥವಾ ಅದನ್ನು ಹಳೆ ಕಾಲದಲ್ಲಿ ಹೈದ್ರಾಬಾದ್ ಕರ್ನಾಟಕ ಅಂತ ಕರೀತಿದ್ರು, ಅಲ್ಲಿ 22 ಹುದ್ದೆಗಳಿದೆ ಅಂತ ಅವರು ತಿಳಿಸಿದ್ದಾರೆ. ನೀವು ಬಹಳ ಮುಖ್ಯವಾಗಿ ಈ ಉಳಿಕೆ ಮೂಲ ವೃಂದ ಅಂದ್ರೇನು, ಕಲ್ಯಾಣ ಕರ್ನಾಟಕ ಅಥವಾ ಹೈದ್ರಾಬಾದ್ ಕರ್ನಾಟಕದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದಾಗ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿದೆ, ಅದಕ್ಕೆ ಒಂದು ವಿಶೇಷ ಮಾನ್ಯತೆ ಸಿಕ್ಕಿದೆ. ಸೊ ಅವರಿಗೆ ವಿಶೇಷವಾಗಿ ಭರ್ತಿ ಕಾರ್ಯ ಆಗತ್ತೆ. ಸೊ ನಂತರದಲ್ಲಿ ಉಳಿದದ್ದೇ ಉಳಿಕೆ ಮೂಲ ವೃಂದವಾಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳಿ, ಬಹಳ ಮುಖ್ಯ ಇದೆ ಇದು. ಈ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳು ಇರುತ್ತೆ. 319 ಹುದ್ದೆಗಳೇನಿದೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ದು. ಸೊ ಇಲ್ಲಿ ಗ್ರೂಪ್ A ಗ್ರೂಪ್ B ಅಂತ ಇರುತ್ತೆ. ಗ್ರೂಪ್ Aನಲ್ಲಿ 117 ಹುದ್ದೆಗಳಿದೆ. ಅಲ್ಲಿ 117ರಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 112 ಇದ್ದರೆ, ಕಲ್ಯಾಣ ಕರ್ನಾಟಕ ಅಥವಾ ಹೈದ್ರಾಬಾದ್ ಕರ್ನಾಟಕಕ್ಕೆ 5 ಹುದ್ದೆಗಳಿದೆ. ಇನ್ನು ಗ್ರೂಪ್ B ಅಲ್ಲಿ 202 ಹುದ್ದೆಗಳಿದೆ. ಉಳಿಕೆ ಮೂಲ ವೃಂದದಲ್ಲಿ 185 ಇದ್ದರೆ, ಕಲ್ಯಾಣ ಕರ್ನಾಟಕಕ್ಕೆ 17 ಹುದ್ದೆಗಳಿದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಈಗ ನಮಗೆ ಅರ್ಜಿಗಳನ್ನು ಹ್ಯಾಕ್ ಸಲ್ಲಿಸಬೇಕು ಅನ್ನೋದು ಬೇಕಾಗತ್ತೆ. ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸ್ಲಿಕ್ಕೆ ಅವರು ಹೇಳಿದ್ದಾರೆ. ಜೊತೆಗೆ ಆಗಸ್ಟ್ 31, 2026 ಲಾಸ್ಟ್ ಡೇಟ್ ಅಂತ ಅವರು ತಿಳಿಸ್ತಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂದರೆ ಪದವಿ, ಯಾವುದೇ ಪದವಿ, BA, BSc, BCom, BBM, ಇಂಜಿನಿಯರಿಂಗ್, ಮೆಡಿಕಲ್ ಯಾವುದೇ ಆದರೂ ಸರಿ ಪದವಿ ಹೊಂದಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಹೊಂದಿದ್ರೂ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಅವರು ತಿಳಿಸ್ತಿದ್ದಾರೆ. ವಯೋಮಿತಿಗೆ ಬಂದಾಗ ಗರಿಷ್ಠ 40, 43, 45 ವರ್ಷಗಳು ಅಂತ ಹೇಳ್ತಿದ್ದಾರೆ. ಈ ಸಾಮಾನ್ಯ ವರ್ಗದವರಿಗೆ 40 ಇರುತ್ತೆ ಕಡಿಮೆ, ಹಾಗೂ SC ST ವರ್ಗದವರಿಗೆ 45ರವರೆಗೂ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಗರಿಷ್ಠ ವಯೋಮಿತಿಲಿ ಏನಾದ್ರು ಸಡಿಲಿಕೆ ಬೇಕು ಅಂದರೆ ಅದು ಸರ್ಕಾರದ ನಿಯಮದಂತೆ ಅದು ಅನ್ವಯಿಸುತ್ತೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಇಂತಹ ಉತ್ತಮವಾದಂತಹ ಉದ್ಯೋಗದ ಮಾಹಿತಿಗೆ ಒಂದು ಲೈಕ್ ಬಟನ್ ಕೂಡಲೇ ಕೊಡಿ, ಹಾಗೂ ಎಲ್ಲರೊಂದಿಗೆ ನಂತರದಲ್ಲೇ ಹಂಚಿಕೊಳ್ಳೋದು ಮಾತ್ರ ಮರಿಬೇಡಿ. ಪೂರ್ವಭಾವಿ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂದರೆ, ನಿಮಗೆ ಆಗಸ್ಟ್ 31ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಅಲ್ಲಿಂದ ನಿಮಗೆ 2-2.5 ತಿಂಗಳು, ಆಗಸ್ಟ್ ಅಂತಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 15ಕ್ಕೆ 2.5 ತಿಂಗಳು, ಅಲ್ಲಿಂದ ಲಾಸ್ಟ್ ಡೇಟಿಂದ 2.5 ತಿಂಗಳು. ನೀವು ಬೇಗ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಇನ್ನಷ್ಟು ಸಮಯ ಸಿಗುತ್ತೆ. ಸೊ 15ನೇ ತಾರೀಕು ನವಂಬರು 2026ಕ್ಕೆ ಅದು ತಾತ್ಕಾಲಿಕ ಅಂತ ಅವರು ಹೇಳಿದರೆ, ಟೆಂಟೇಟಿವ್ ಅಂತ. ಅಲ್ಲಿಗೆ ನಿಮಗೆ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತೆ. ಇಲ್ಲಿ ನಿಮಗೆ ಅವರೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದಾರೆ ವಿಶೇಷವಾಗಿ ಏನು ಅಂತಂದರೆ, 1 ಬಾರಿಯ ನೋಂದಣಿ ಪ್ರಕ್ರಿಯೆ ಅಂತ ಈಗ ಹೊಸದಾಗಿದೆ, OTR ಅಂತ ಹೇಳಿ. ಇದರ ಬಗ್ಗೆ ನೀವು ಕೂಲಂಕುಷವಾಗಿ ತಿಳ್ಕೊಂಡು ನೀವು ಬಹಳ ಜಾಗರೂಕತೆಯಿಂದ ನೀವು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಲ್ಲಿ. ಹಾಗಾಗಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ನಲ್ಲಿ ನೀವು ಎಲ್ಲ ಅಂಕಿ ಅಂಶಗಳು, ನಿಮ್ಮ ಹುಟ್ಟಿನಿಂದ ಹಿಡಿದು, ವಿದ್ಯಾಭ್ಯಾಸದಿಂದ ಹಿಡಿದು, ಇನ್ಕಮಿಂದ ಹಿಡಿದು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಆಗ್ಬೋದು, ಎಲ್ಲದನ್ನು ನೀವು ಸರಿಯಾಗಿ ಇಟ್ಕೊಂಡು ನಂತರ ಇದರಲ್ಲಿ ಫಿಲಪ್ ಮಾಡಬೇಕಾಗತ್ತೆ.
ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ಅವ್ರು ಮತ್ತೊಂದು ವಿಷಯವನ್ನು ತಿಳಿಸ್ತಿದ್ದಾರೆ. ಅದೇನು ಅಂದರೆ ಅರ್ಜಿಯನ್ನು ಒಮ್ಮೆ ಮಾತ್ರ ಸಲ್ಲಿಸಲಿಕ್ಕೆ ಅವಕಾಶ ಅಂತ. ಅಂದರೆ ಕೆಲವೊಂದು ಕಡೆ ಅರ್ಜಿ ಸಲ್ಲಿಸಿದ ನಂತರ ಒಂದು 2-3 ದಿನ ಅದನ್ನು ಕರೆಕ್ಷನ್ ಮಾಡೋದಕ್ಕೆ, ಏನಾದ್ರು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ, ಸೇರ್ಪಡೆ ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ಆ ಥರ ಯಾವುದೇ ಅವಕಾಶ ಇರೋದಿಲ್ಲ ನಿಮಗೆ. ಹಾಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಜಾಗರೂಕತೆಯಿಂದ ಸಲ್ಲಿಸಿ, ಒಂದೇ ಸರಿ ಮಾತ್ರ ನೀವು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನು ಅವರು ತಿದ್ದಿ ಹೇಳ್ತಾ ಇದ್ದಾರೆ. ಅರ್ಜಿ ಶುಲ್ಕ ಇರುತ್ತೆ, ಆದರೆ ಈ ಅರ್ಜಿ ಶುಲ್ಕದಲ್ಲಿ ಕೆಲವೊಂದು ಕ್ಯಾಟಗರಿ, ಕೆಲವೊಬ್ಬರಿಗೆ ಮಾತ್ರ ಅದರಲ್ಲಿ ಸಂಪೂರ್ಣ ವಿನಾಯಿತಿ ಕೂಡ ಸಿಗುತ್ತೆ. ನೋಟಿಫಿಕೇಷನ್ನಲ್ಲಿ ಹೋದಾಗ ನಾವು ಎಲ್ಲವನ್ನು ತಿಳ್ಕೊಳ್ಳೋಣ. ಇನ್ನು ಈ ಥರದ ಪರೀಕ್ಷೆಯ ಪ್ರಯತ್ನದ ಮಿತಿ ಅಂತ ಇರುತ್ತೆ, ಅಂದರೆ ಎಷ್ಟು ಚಾನ್ಸಸ್ ಸಿಗುತ್ತೆ ಅಂತ ಹೇಳಿ. ಸೊ ಆ ಥರ ನೋಡಿದಾಗ ಸಾಮಾನ್ಯ ವರ್ಗದವರಿಗೆ 5 ಬಾರಿ ಸಿಗುತ್ತೆ. 5 ಬಾರಿ ಪ್ರಯತ್ನದಲ್ಲಿ ನೀವು ಈ ಪರೀಕ್ಷೆನ ಉತ್ತೀರ್ಣರಾಗಲೇಬೇಕಾಗಿರುತ್ತೆ. ಇನ್ನು ಪ್ರವರ್ಗ 1, 2A, 2B, 3A, 3Bಗೆ ಬಂದಾಗ ಅವರಿಗೆ 7 ಬಾರಿ ಪ್ರಯತ್ನಕ್ಕೆ ಸಿಗುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಿತಿಯೇ ಇಲ್ಲ. ಅಂದರೆ ಅಪ್ಪರ್ ಏಜ್ ಲಿಮಿಟ್ ಇರುತ್ತಲ್ಲ, ಗರಿಷ್ಠ ವಯಸ್ಸು, ಅಲ್ಲಿಯವರೆಗೂ ಅವರು ಎಷ್ಟು ಸರಿ ಬೇಕಾರೋ ಪ್ರತಿ ವರ್ಷವೂ ಕರೆದಾಗಲೆಲ್ಲ ಅವರ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ಅಂತಂದರೆ, ಇಲ್ಲಿ 3 ಹಂತಗಳಿರುತ್ತೆ. ಮೊದಲು ಪೂರ್ವಭಾವಿ ಪರೀಕ್ಷೆ, ನಾವು ಈಗ ಆಲ್ರೆಡಿ ನೋಡಿದ್ದೇವೆ. 15ನೇ ತಾರೀಕು ನವೆಂಬರ್ ತಾತ್ಕಾಲಿಕವಾಗಿ ಇವರ ದಿನಾಂಕವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮುಖ್ಯ ಪರೀಕ್ಷೆ ಇರುತ್ತೆ. ಅದಾದ ಮೇಲೆ ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ. ದೈಹಿಕ ದೃಢತೆ ಪರೀಕ್ಷೆ ಕೂಡ ಇರುತ್ತೆ, ಆದರೆ ಎಲ್ಲರಿಗೂ ಇರೋದಿಲ್ಲ. ಕೆಲವೊಂದು ಹುದ್ದೆಗಳಿಗೆ ಮಾತ್ರ, ನಿಮಗೆ ಗೊತ್ತಿರುತ್ತೆ ಅದು ಯಾವುದು, ಪೊಲೀಸಿಗೆ ರಿಲೇಟೆಡ್ ಆಗಿರುವಂಥ ಹುದ್ದೆಗಳಿಗೆ ಮಾತ್ರ ಆ ಥರ ಇರುತ್ತೆ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅನ್ನೋದಾದರೆ ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮಲ್ಲಿ ಏನಾದರೂ ನಿಮಗೆ ಕ್ಲಾರಿಟಿ ಬೇಕು ಅನ್ನೋದಾದರೆ, ಸ್ಪಷ್ಟತೆ ಬೇಕು ಅನ್ನೋದಾದರೆ ಇಲ್ಲಿಗೆ ನೀವು ಕರೆ ಮಾಡಿ ತಿಳ್ಕೊಳ್ಬೋದು. ಇದನ್ನೆಲ್ಲವನ್ನು ನೀವು ಕೆಲಸದ ದಿನಗಳಲ್ಲಿ, ಕೆಲಸದ ಅವಧಿಗಳಲ್ಲಿ ಮಾಡಬೇಕಾಗಿರುತ್ತೆ. ನನ್ನ ಕಳಕಳಿ ಏನು ಅಂದರೆ, ನಿಮಗೆ ನೋಟಿಫಿಕೇಷನ್ ಲಿಂಕ್, ಆನ್ಲೈನ್ ಅಪ್ಲೈಯಿಂಗ್ ಲಿಂಕ್ ಎಲ್ಲವನ್ನು ಅರ್ಧ ನಿಮಿಷದಲ್ಲಿ ಕೊಡ್ತೇನೆ. ಆದರೆ ಅಲ್ಲಿ ನೋಟಿಫಿಕೇಷನ್ಗೆ ಹೋದಾಗ ಕನಿಷ್ಠ 2 ಬಾರಿ ಆದರೂ ಪೂರ್ಣ ಓದಿ ಅಂತ. ಯಾತಕ್ಕೆ ಅಂದರೆ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನದಿಂದ ಹಿಡಿದು ನಿಮಗೆ ಸಿಲೆಬಸ್ ಅಂದರೆ ಪಠ್ಯಕ್ರಮ ಅಲ್ಲಿ ಪ್ರಿಲಿಮ್ಸ್ಗೆ ಏನಿರುತ್ತೆ ಅದೆಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಮೀಸಲಾತಿ, ಮಾಜಿ ಸೈನಿಕರಿಗೆ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು, ಯೋಜನೆಗಳಿಂದ ನಿರ್ವಸಿತರಾದಂಥ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಏನಾದರೂ ಅವರಿಗೆ ಮೀಸಲಾತಿ ಇದೆಯಾ, ಹೀಗೆ 16 ವಿಷಯಗಳು ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಅಲ್ಲಿ ನೀವು ನೋಟಿಫಿಕೇಷನ್ನ 2 ಬಾರಿ ಆದರೂ ಓದಲೇಬೇಕಾಗಿರುತ್ತೆ. ಕಡೆಯದಾಗಿ ನಿಮಗೆ ಬೇಕಾಗೋದು ನೋಟಿಫಿಕೇಷನ್ ಲಿಂಕು ಹಾಗೂ ವೆಬ್ಸೈಟ್ ಲಿಂಕು, ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಲಿಂಕ್ ಬೇಕಾಗಿರುತ್ತೆ. ಎಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ವಿವರಣೆ ನೀಡುವ ಜಾಗ ಅಲ್ಲಿ ನಾನು ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಅಲ್ಲಿ ವಿವರಣೆ ನೀಡುವ ಜಾಗ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿಯೇ ನೀವು ಹೋಗಬಹುದು. ಅಲ್ಲಿ ನೋಡಿದ್ರೆ ನೀವು ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಮತ್ತೊಮ್ಮೆ ಚೆನ್ನಾಗಿ ನೋಡಿ ಅರ್ಥೈಸ್ಕೊಳ್ಳಿ. ನಂತರದಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ ಕೂಡಲೇ ತಯಾರಿ ನಡೆಸಬೇಕಾಗಿ ನಾವು ಹೇಳ್ತೇವೆ. ಇಂತಹ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ತಂದದ್ದು ಐ.ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಕೂಡಲೇ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿರಂತರವಾಗಿ ಉದ್ಯೋಗದ ಮಾಹಿತಿ ನಿಮಗೆ ಸಿಗುತ್ತೆ. ಇಂತಹ ಉತ್ತಮವಾದಂತಹ ಒಂದು ಉದ್ಯೋಗದ ಮಾಹಿತಿ ನೀಡುತ್ತಿರುವ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಈ ಒಂದು ವಿಡಿಯೋನ ನೀವು ನಿಮಗೆ ಗೊತ್ತಿರುವವರೆಲ್ಲರಿಗೂ ಹಂಚಿಕೊಳ್ಳಿ.